ಪ್ರವೇಶ ಮಾಡಿದ ಮರುಕ್ಷಣದಲ್ಲಿ ಎಲ್ಲರೂ ಆಡಿಕೊಳ್ಳುವ ಮಾತೇನು? ಏನು? ಗಂಡರಿಗೆ ಗಂಡ ಪ್ರಚಂಡ, ಅರಿತಿಮಿರ ಮಾರ್ತಂಡ, ವೈರಿಗಜ ತಿಮ್ಮ, ಏನ ವೈರಿಗಜ ಸಿಂಹ, ಸಿಂಹ ಕದನಕ್ಕೆ ಸರಿ. ಇದೆಲ್ಲ ನಾವಾಗಿ ಕೇಳಿದ್ದೇನು? ನಮ್ಮ ಯೋಗ್ಯತೆಯನ್ನು ಕಂಡು ಮೆಚ್ಚು ಅವರೇ ಕೊಟ್ಟಿದ್ದಲ್ಲವೇ? ಹೊಗಳಿಕೆ ಹೊಗಳಿಕೆ. ಹೌದು ಹೌದು ಹೌದು. ಹೊಗಳಿದ್ದೆಲ್ಲ ಯಾರು ಆಗಿದ್ರೆ ನಮ್ಮವರೇ ನಮ್ಮನ್ನು ಹೊಗಳಿದ್ರೆ ಯಾವ ಪ್ರಯೋಜನ ಇಲ್ಲ. ನಮ್ಮ ವಿರೋಧಿಗಳು ಅವರೆಲ್ಲ ಕೊಟ್ಟಂತ ಬಿರುದುಗಳು ತಾನೆ. ಹೌದು ಹೌದು. ದಿಗ್ವಿಜಯ ಯಾತ್ರೆಗಾಗಿ ನಾವು ಹೋದವರು ದಿಗ್ವಿಜಯನ್ನ ಪೂರೈಸಿದ್ದಾಯ್ತು. ಹೌದು ಹೌದು. ಹೆಚ್ಚೇನು ಬಂದ ಕಪ್ಪ ಕಾಣಿಕೆಗಳನ್ನ ಭಂಡಾರಿಗೆ ಒಯ್ದು ಮುಟ್ಟಿಸಿದ್ದೇವೆ. ಭಂಡಾರಕ್ಕೆ ಒಪ್ಪಿಸಿದ್ದೇವೆ. ಭಂಡಾರಕ್ಕೆ ಮುಟ್ಟಿಸಿದ್ದೇವೆ. ಹಾಗಾದ್ರೆ ಈ ಯುದ್ಧದ ವಿಚಾರವನ್ನು ಮರೆತು ಮತ್ತೆ ಮನಸ್ಸಿಗೆ ಆನಂದವನ್ನು ತಂದುಕೊಳ್ಳಬೇಕು ಅಂತಾದ್ರೆ ಏನು ಏನು ಮಾಧ್ಯಮ ಏನು ಏನು ಆಲೋಚನೆ ಮಾಡಿದೆ ನಾನು. ಅದಕ್ಕಾಗಿ ಅಲ್ವೇನು ಇಷ್ಟೆಲ್ಲ ಶೃಂಗಾರ ಮಾಡಿಕೊಂಡಿದ್ದು. ಇಷ್ಟೊತ್ತು ನೋಡ್ಲೇ ಇಲ್ಲ ನಾನು. ಹೇಗ ಏನು ಶೃಂಗಾರ ಇದು? ಒಂದು ಮುಂಡಗಾಸು ಸಾಕು. ಮುಂಡಾಸು? ಅದೇ 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 ನಿಜವಾಗಿ ಅದು ಕಟ್ಟಿದ್ದಲ್ಲ. ಅದು
ಮತ್ತೆ ಹುಟ್ಟಿದ್ದು. ಓ ಕೆಲವರೆಲ್ಲ ತಲೆಗೆ ಮುಂಡಾಸ ಕಟ್ಟುವುದಲ್ಲ, ಮುಂಡಾಸಕ್ಕೆ ತಲೆಯನ್ನ ಒಯ್ದು ತುರುಕಿಸುವುದು. ಇದಾಗಲ್ಲ, ಹುಟ್ಟಿ ಬಂದಿದ್ದೋ ಎಂಬ ಹಾಗೆ ಹುಟ್ಟಿದ ಹಾಗೆ ಅಷ್ಟೇ ಅಲ್ಲ, ಒಂದು ಮೀಸೆ ಸಾಕು. ಮತ್ತೆ ಈಚೆಗೆ ಏನ್ ಮಾಡುದಾ? ಅಲ್ಲ, ಅಲಂಕಾರಕ್ಕೆ ಒಂದು ಮೀಸೆ ಸಾಕು. ಅಲಂಕಾರಕ್ಕೆ ಅಂತಲ್ಲ, ಒಂದು ಸಾಕಿದು ಪೌರುಷದ ಪತಾಕೆ ಅಲ್ಲವೇನೋ ಇದು. ಅದು ಮೀಸೆ ಅಲ್ಲ, ಮತ್ತೆ ಪೌರುಷದ ಪತಾಕೆ. ಆಮೇಲೆ ಹೇಗ ಆಭರಣಗಳು, ಎದೆಹಾರ ನಿಜವಾಗಿ ಅಲ್ಲಿದ್ದದ ಕಟ್ಕೊಂಡು ಬೆಲೆ. ಅಷ್ಟೇ ಅಲ್ಲ, ಭುಜ ಕೀರ್ತಿ ನೋಡ, ಅದು ಅಲ್ಲಿದ್ದಕ್ಕಾಗಿ ಅದಕ್ಕೊಂದು ಕೀರ್ತಿ. ಇನ್ನು ಇದು ವೀರಗಾಸೆ ಅಲ್ಲೇ ಸರಿಯಾಗಿ ಉಂಟು, ಒಳ್ಳೆ ಉಂಟು. ಕೆಲವರೆಲ್ಲ ಕಟ್ತಾರೆ, ಏನು ಕಟ್ಟಿ ಈಚೆ ಪ್ರವೇಶ ಆಗೋದ್ರೊಳಗೆ ಕಳಚಿ ಬಿದ್ದು ಕಾಲಡಿಗೆ, ಹಾಗಲ್ಲ ಆಗಿ ಹೋಗಿ. ಆ ಮಟ್ಟಿ ವ್ಯವಸ್ಥಿತವಾಗಿರಬೇಕು ತಾನೆ. ಎಲ್ಲೆಲ್ಲಿ ಯಾವ್ಯಾವ ಪೀತಾಂಬರಗಳೇಗ ನಿಜವಾಗಿ ಅಲ್ಲಿ ಮೇಲಿದ್ದ ನಕ್ಷತ್ರಗಳೆಲ್ಲ ಉದುರಿ ಇಲ್ಲಿ ಎಲ್ಲ ನಿಮ್ಮ ವಸ್ತ್ರಗಳ ಮೇಲೆ ಕುಳಿತಿದ್ದಾವೆಯೋ ಅಷ್ಟು ಮಿಂಚುತ್ತಿವೆ. ಇಷ್ಟೆಲ್ಲ ಶೃಂಗಾರ ಮಾಡಿಕೊಂಡು ಯಾಕಾಗಿ? ಎಷ್ಟು ದಿನ ಕಳೆದೋಯ್ತು, ನಮ್ಮ ಅಕ್ಕನನ್ನ ಕಾಣದೆ. ಅಕ್ಕನ ಕಾಣಬೇಕೆಂಬ ಕಾರಣಕ್ಕಾಗಿ ಅಲ್ಲವೇ ದಿಗ್ವಿಜಯಕ್ಕೆ ಹೋಗುವ ಪೂರ್ವದಲ್ಲೊಮ್ಮೆ ಹೋಗಿ ಬಂದವರು, ಆಶೀರ್ವಾದ ಪಡೆದವರು. ಈಗ ಪೂರೈಸಿದ್ದಾಗಿದೆ. ಈ ಶುಭವಾರ್ತೆಯನ್ನು ಹೇಳೋದ್ರೊಟ್ಟಿಗೆ ಅಕ್ಕನ ನೋಡಬೇಕು ತಾನೆ. ಹಾಗಾಗಿ ಶೃಂಗಾರ ಮಾಡಿಕೊಂಡೆ. ವಿಜಯ, ಕೇವಲ ಶೃಂಗಾರ ಅಷ್ಟೇ ಸಾಕೇನೋ? ಹೋಗುವಾಗ ಹೇಗೆ ಹೋಗಬೇಕು, ಹೇಗಿರಬೇಕು, ಹೇಗೆ ಹೋಗಬೇಕು? ಮಾತಾಪರಿತು ಅಂತಾನೆ ಒಂದು ಕದಲಿ ವರವನ್ನು ಹೊಕ್ಕು ಮುರಿಯುವಂತೆ ಆ ರೀತಿಯಲ್ಲಿ ಪ್ರವೇಶ ಆಗಬೇಕು ತಾನೆ. ಹಾಗಾಗಿ ಇಬ್ಬರು ಒಟ್ಟಾಗಿ ಕಂಡವರು ಹುಬ್ಬೇರಿಸುವ ರೀತಿಯಲ್ಲಿ ಅಕ್ಕನ ಮನೆ ಹೋಗೋಣವಂತೆ. ಹೇಗೆ? Tadim,
ಯಾಮಳೆ ಮಳೆ. ಯಾಮಳೆಯ ಓ ಹೂಮಳೆ ಪುಷ್ಪವೃಷ್ಟಿ. ಏ ಪುಷ್ಪವೃಷ್ಟಿ. ಹೌದೌದೌದು. ಇದು ಯಾರ ಕೆಲಸವೋ? ಯಾರ ಕೆಲಸ ಇದು? ಯಾರ ಕೆಲಸ? ಮೇಲೆ ಇರ್ತಾರೆ ನೋಡ ಆ! ನೋಡ. ಇಲ್ಲಿ ಅಲ್ಲ ಅದು ಮತ್ತೆ ದೇವೇಂದ್ರನ ಕೆಲಸ. ದೇವೇಂದ್ರ. ಹೌದೌದು. ಅವ ಯಾಕೆ ಈ ಕೆಲಸಕ್ಕೆ ಮುಂದಾದ್ನು? ದೇವೇಂದ್ರಿಗೆ ಗೊತ್ತಾಯ್ತು ಏನ್ ಸದ್ಯ ಈ ಕೀಚಕ ಮೇಲೆ ಬರ್ತಾನೆ ಅಂತ. ಏನದು? ಆಗಲ್ಲ ನೋಡಿಯ, ಸದ್ಯ ಕೀಚಕ ಸ್ವರ್ಗಸ್ಥನಾಗ್ತಾನೆ ಅಂತ ಗೊತ್ತಾಯ್ತು ಅವನಿಗೆ. ಏಯ್ ಇದು ಮಾತಿನ ಧ್ವನಿ ಏನ? ಆಗಲ್ಲ ಆಗಲ್ಲ, ಇಲ್ಲೆಲ್ಲ ದಿಗ್ವಿಜಯ ಪೂರೈಸಿ ಆಯ್ತಲ್ಲ, ಹಾ. ಅಲ್ಲಿಗೂ ದಂಡೆತ್ತಿ ಬಂದು ನಮ್ಮನ್ನು ಓಡಿಸಿ ಅಲ್ಲಿಯೇ ಉಳಿದುಕೊಳ್ತಾನೆ ಅಂತ. ಅಲ್ಲಿಯ ಪೀಠವನ್ನು ವಶ ಮಾಡಿಕೊಳ್ಳಬಹುದು ಎಂಬ ಕಾರಣಕ್ಕಾಗಿ. ಹಾ, ಜಾಣ್ಮೆ ಜಾಣ್ಮೆ ಏಯ್ ಬುದ್ಧಿವಂತಿಕೆ ಮಾಡಿದ. ಈಗಲೇ ಸ್ನೇಹಸ್ಥ ಚಾಚುವುದಕ್ಕೆ ಹಾ. ಈಗಲೇ ಎಲ್ಲ ಉದುರಿಸಿ ಬಿಟ್ಟ. ವಿಜಯ ಹಾ, ಅವನ ಕೆಲಸ ಅಲ್ಲ. ಮತ್ತೆ ಆಚಿಚಿ ನೋಡ, ಆಚಿಚಿ ನೋಡ. ಹೌದು ಒಡೆಯ, ರಾಜ ಬೀದಿಯಲ್ಲಿ ಬರುವಾಗ ಉಪ್ಪರಿಗೆ ಮನೆ ಕಳ್ಳ ನೋಡಿದೇನೋ? ಉಪ್ಪರಿಗೆ ಮನೆ ಹೆಣ್ಮಕ್ಳ ಕೆಲಸ ಇದು. ಯಾಕೆ ಹೇಳು? ಉಪ್ಪರಿಗೆ ಮನೆ ಹೆಣ್ಮಕ್ಳೆಲ್ಲ ಚಪ್ಪರಿಸಿ ಚಪ್ಪರಿಸಿ ನಮ್ಮನ್ನೇ ನೋಡ್ತಾ ಇದ್ದಾರೆ. ಯಾಕೆ? ಅದ್ಯಾಕೆ? ಕಾರಣ ಇದೆ. ಹಾ, ದಿಗ್ವಿಜಯಾತ್ರೆ ಪೂರೈಸಿ ಬಂದಿದ ಒಂದು ಕಡೆಯಲ್ಲಾದ್ರೆ ಹಾ. ಕೀಚಕಿಗೆ ಇನ್ನು ಮದುವೆ ಆಗಲಿಲ್ಲ ಅಂತ. ಜೊತೆಯಲ್ಲಿ ವಿಜಯನಿಗೂ ಇನ್ನು ಬಾಕಿ ಇದ್ದಾಳೆ ಅಂತ ಗೊತ್ತಾಯ್ತವ್ರಿ. ಏನಿರಲಿ, ಹಾ, ಮಾತಾಡ್ತಾ ಇರೋದಲ್ಲ. ಹಲವು ಕಣ್ಣು ನಿಮ್ಮನ್ನ ನೋಡಿದ್ರೆ ಹಾ, ಕೆಲವು ಕಣ್ಣು ನಮ್ಮನ್ನು ನೋಡ್ತಾ ಉಂಟು. ಅದೇ ಇರ್ಲಿ. ನನ್ನನ್ನು ನೋಡುವ ಕಣ್ಣು ಯಾವ ಕಡೆ ಯಾವ ಕಾರಣಕ್ಕೂ ನಿನ್ನ ನೋಡುದಿಲ್ಲ ಬಿಡ. ಅದು ಬೇರೆ. ವಿಜಯ ಕೀಚಕ, ವಿಜಯ ವಿಜಯ ಕೀಚಕ ಇಲ್ಲೇ ಇರೋದೇನ? ವಿಜಯ ಇದ್ದಲ್ಲ ಕೀಚಕನಿಗೆ ಜಯ ಯಾವತ್ತೂ ಇಲ್ಲ ಅಪಜಯ. ಇಲ್ಲ. ಹಾ. ಹೌದೌದು. ತಡ ಯಾಕಂತಾಗಿದೆ? ನಾವು ಇವ್ರನ್ನ ನೋಡೋದಕ್ಕೆ ಬಂದವರಲ್ಲ. ನಾವು ನೋಡಬೇಕಾದ ಯಾರನ್ನ? ಅಕ್ಕಮ್ಮ. ಹಾಗಿದ್ರೆ ಹೋಗೋಣ. ಅಕ್ಕಮ್ಮ. ಅಕ್ಕ ಮತ್ತೆ ನಿಮಗೆ ಅಕ್ಕ, ನನಗೆ ಅಮ್ಮ. ಹಾ, ಅಕ್ಕಮ್ಮನ ಮನೆ. ಹೌದು ಹೌದು. ಏ, ನಮ್ಮ ಅಕ್ಕ ಎಲ್ಲಿದ್ದಾಳೋ? ಅಕ್ಕ ಇದ್ದಾಳೆ. ಅದು ಹುಡುಕುದೇ ವಸ್ತು ಏನ? ಅಕ್ಕಮ್ಮ ಅಕ್ಕಮ್ಮ ಅಲ್ಲಲ್ಲೇ ಇರ್ತಾಳ ಅವಳು. ಇವರಿಗೆಲ್ಲ ಮಹಾರಾಣಿಯನ್ನ ಹಾಗೆ ಹುಡುಕುದೇನ? ಮತ್ತೆ ನೋಡಲ್ಲಿ ತರುಣಿಯರ ಮಧ್ಯದಾಗ ತರುಣಿಯರ ಮಧ್ಯದಲ್ಲಿ ಕುಳಿತಿಗ ತರುಣಿಯರ ಮಧ್ಯದಲ್ಲಿ ಕುಳಿತಿಗ ತರುಣಿಯರ ಮಧ್ಯದಲ್ಲಿ ಕುಳಿತಿಗ
ಇದ್ದಾಳೆ. ಅಕ್ಕನ ಸಭೆಯನ್ನು ನೋಡೋ ಒಮ್ಮೆ. ಅಯ್ಯಪ್ಪ ಎಂತ ಸಭೆ ಇದು! ನೆರೆದಿರುವ ಸಭೆ ಅಲ್ಲವೇ ಇದು? ಅಷ್ಟೇ ಅಲ್ಲ, ಸಭೆಯಲ್ಲಿ ಇದ್ದವರು ಎಲ್ಲ ನೆರೆದವ್ರೆ. ಏಯ್, ವಿಷಯ ಸತ್ಯ ಅದು. ನಮ್ಮ ಸ್ವಾಗತಕ್ಕೆ ಬೇಕಾಗಿ ನೋಡೋ 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 ಏಳು ವೈಭವದ ಸ್ವಾಗತ. ಹಾಗಾದ್ರೆ ಅದೇನದಲ್ಲಿ ಎರಡು ಹೆಣ್ಣು ಮಕ್ಕಳು ಏನು ಬಿಚ್ಚು ಕತ್ತಿ ಹಿಡಿದಿಟ್ಟಿದ್ದಾರೆ. ಕಾರಣ ಏನು? ರಕ್ಷಣೆಯ ಭಟರವರು. ಓಹೋ, ನಮಸ್ಕಾರ. ಹಾ, ಯಾರು ನೀನು? ಏನು ಸ್ವಲ್ಪ ಸುಮ್ಮನಿರ. ನೀನ್ ಯಾರು? ಹಾ, ಜಗ ಜಟ್ಟಿ, ಹೌದು. ಮಹಾಮಲ್ಲ ಕೀಚಕ. ಹಾ, ಹೋಗಿ ಹೋಗಿ ಒಂದು ಹೆಣ್ಣಿನ ಕಾಲಿಗೆ ಬೀಳುವುದಂದ್ರೆ ಅಪಮಾನ, ಅವಮಾನ. ಸಾಧಾರಣ ಹೆಣ್ಣಾದ್ರೂ ಹೌದು. ಇವಳು ಯಾರು? ಇವಳು ಯಾರು? ನನ್ನ ತಾಯಿ ಇದ್ದ ಹಾಗೆಲ್ಲವೇನೋ. ಊರಿಗೆ ಅರಸನಾದ್ರೂ ತಾಯಿಗೆ ಮಗ ಅಲ್ಲವೇನೋ. ತಾಯಿಗೆ ಮಗ. ಹಾಗಾಗಿ ನಮಸ್ಕಾರ ಪೂರ್ವಕ ಗೌರವ. ಗೌರವ ಪೂರ್ವಕವಾಗಿ ನಮಸ್ಕಾರ ಮಾಡೋಣ. ನಮಸ್ಕಾರ. ಮಾಡಿಬಿಡೋಣ. ಹಾಗೆ ನಮಸ್ಕಾರ ಮಾಡೋದು ಹೇಗ? ಅಂದ್ರೆ ಹಾಗೆ ನಮಸ್ಕಾರ ಮಾಡಿದ್ರೆ ಅಪಶಕನ ಅಂತ ಹೀಗೆ ಮಾಡಿಬಿಟ್ಟೆ. ಓ, ಈಗ ಕಾಯಿ ಒಡೆದಾಗ ಅದನ್ನ ಹೀಗೆ ಕೌಚಿ ಇಡಬಾರದು. ದೇವ್ರ ಮುಂದೆ ಸಮ್ಮುಖ ಹೌದು, ಹೀಗೆ ಮೇಲ್ಮುಖ ಇಡು. ನಾನು ಹಾಗೆ ಮೇಲ್ಮುಖ ನಮಸ್ಕಾರ ಮಾಡಿದೆ. ಕಾಯನ್ನು ಒಡೆದು ಕಂಚಿಡಬಾರದು. ಈ ಕಾಯವನ್ನ ಮೇಲ್ಮುಖ. ಮೇಲ್ಮುಖ ಹಾಗಲ್ಲ. ಅದೇನ ಅಕ್ಕಮ್ಮ ಅಕ್ಕಮ್ಮ ದೇವಿಯ? ಅಕ್ಕಮ್ಮ ದೇವಿ. ಅಕ್ಕಮ್ಮ ದೇವಿ ಅಲ್ಲ ಅಲ್ಲ, ಅಕ್ಕ ಮಹಾದೇವಿ. ಅದೇನು ಅಕ್ಕ ಮಹಾದೇವಿ? ಅಕ್ಕ, ಹೌದು. ನನಗೆ ಅಕ್ಕ. ನಿನಗೆ ಅಕ್ಕ, ನನಗೆ ಅಮ್ಮ. ಅಷ್ಟೇ ಅಲ್ಲ, ಈ ಊರಿನ ಮಹಾದೇವಿ. ಓ, ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಇರ್ಲಿ, ನಮಸ್ಕಾರ ಮಾಡೋಣ. ಅಕ್ಕ, ನಮ್ದು ತಗೊಳ್ಳಿ. ತಮ್ಮ ಮುಂದೈ ಕುಳಿರು ಬಾಬಾ ತಮ್ಮ ಮುಂದೈ ಕುಳಿರು ಬಾಬಾ ತಮ್ಮ ಮುಂದೈ ಕುಳಿರು ಬಾಬಾ ಕುಳಿರು ಬಾಬಾ ನಮ್ಮ ಭಾಗ್ಯದ ಕಣಿಯ ಬಾಬಾ ನಮ್ಮ ಭಾಗ್ಯದ ಕಣಿಯ ಬಾಬಾ ನಮ್ಮ ಭಾಗ್ಯದ ಕಣಿಯ ಬಾಬಾ ಎನ್ನುತ್ತಲಂದು ಬಾಬಾ ಬಾಬಾ ಬಾಬಾ. ಶುಭವಾಗಲಿ, ಒಳ್ಳೇದಾಗಲಿ. ಅಮ್ಮ, ಏನು? ಅಮ್ಮ, ಓ, ಸಂತೋಷ ಆಯ್ತು ನಿನ್ನನ್ನು ನೋಡಿ. ನಾನು ಹೇಳಿಲ್ವಾ ಅಮ್ಮನಿಗೆ ಇದಾಗ್ತದೆ ಅಂತ? ಯಾವುದು? ಸಂತೋಷ. ಹಾ, ಚೈತ್ರ ಯಾತ್ರೆಗೆ ಹೋದವ ನೀನು. ನಿನ್ನ ನಿರೀಕ್ಷೆಯಲ್ಲೇ ಇದ್ದವಳು ನಾನು. ಅಕ್ಕನ ಪರಿಸ್ಥಿತಿ ನೋಡಿ ನಿರೀಕ್ಷೆಯಲ್ಲೇ ಇದ್ದವರು. ಹೌದು, ಕುತ್ತಿಗೆ ನೋಡಿ ಅಕ್ಕಲ್ಲ. ಅಕ್ಕನ ಕುತ್ತಿಗೆ ಇಷ್ಟದಾದದ್ದು ಹಾಗಾಗಿ. ಅಂದ್ರೆ ಇಂದು ಬಂದಾನು, ನಾಳೆ ಬಂದಾನು, ಎಲ್ಲಿ ಕುತ್ತಿಗೆ ಬಂದಾನು? ಬಂದ. ಹೀಗೆ ಹೆಣಿಕೆ ಹೆಣಿಕೆ ಕುತ್ತಿಗೆ ಇಷ್ಟದ್ದಾಗಿದೆ. ಹಾ, ನಿರೀಕ್ಷೆಯಲ್ಲಿದ್ದೆ. ತಮ್ಮ, ಅಕ್ಕ, ಚೈತ್ರ ಯಾತ್ರೆಗೆ ಹೋದವನು ಹೇಗಾಯ್ತೋ ಏನಾಯ್ತೋ ಕೇಳುವ ಕುತೂಹಲ ಇದೆ ನನಗೆ. ವಿಜಯ, ನೆನಪು ಮಾಡಿಕೊಳ್ತಾ ಇದ್ರಿ. ಹೌದು, ನನಗೆ ಗೊತ್ತಾಗಿತ್ತು ಮೊದಲೇ. ಅದೇ. ನೋಡಿ, ಆ ದಿನ ಯುದ್ಧ ಮಾಡುವಾಗ ನೀವು ಹೀಗೆ ವಿರೋಧಿಯ ತಲೆಯನ್ನ ಎತ್ತುವುದಕ್ಕಾಗಿ ಕತ್ತಿಯನ್ನು ಎತ್ತಿ ಹಿಡಿದಿದ್ರಿ. ಹಾ, ಆಗಿದ್ದು ಹೌದು. ನಾನು ಯೋಚನೆ ಮಾಡೋದು ಯಾಕಪ್ಪ ಹಾಗಾಯ್ತು ಅಂತ. ಇವರೇ ಸುದ್ದಿ ಹೇಳಿದ್ರು. ಮಾತಿದೆಯಲ್ಲ, ಹೌದೌದು. ಆಕಳಿಗೆ ಬರುದು ಯಾವಾಗ? ನಮ್ಮನ್ನ ಯಾರೋ ನೆನಪು ಮಾಡ್ತಾ ಇರೋ ಆಕಳಿಗೆ ಬರ್ತದೆ. ಹೌದೌದು. ನನ್ನನ್ನು ಅಕ್ಕ ನೆನಪು ಮಾಡಿದ್ದು. ನನಗೂ ಹಾಕ್ಲಿಕ್ಕೆ ಬಂತು. ನನ್ನ ನೆನಪು ಯಾರು ಮಾಡಿದ್ರು? ವಿಜಯ, ಯುದ್ಧದ ವಾರ್ತೆ ಕೇಳಬೇಕು ಅಂತ ಅಕ್ಕನ ಮೈಯೆಲ್ಲ ಕಿವಿಯಾಗಿದೆಯಂತೆ. ಕುತೂಹಲ. ನಿಮಗೆ ವಾರ್ತೆ ಕೇಳುವ ಆಸೆ? ಹೌದು, ವಿಜಯ, ಯುದ್ಧ ಯುದ್ಧ ವಿಜಯ, ಯುದ್ಧ ಯುದ್ಧ ವಿಜಯ, ಯುದ್ಧ. ಏನ ಕೇಳುವುದೇ ಬೇಡ. ಏನು ಅಲ್ಲ ಅಂತ. ಏನೂ ಅಲ್ಲ. ನನ್ನ ಬಾಯಲ್ಲಿ ಹೇಳಬಾರದು. ಆತ್ಮಶ್ಲಾಘನ ಯಾವತ್ತು ಆತ್ಮಹತ್ಯೆಗೆ ಸಮಾನವಂತೆ. ಹೌದೌದು. ಕಂಡವ ಉಂಡವ ನೀನು ಆ ಸವಿಯನ್ನ. ಹೌದೌದು. ನೀನೇ ಹೇಳ. ಯುದ್ಧ ಯುದ್ಧ ಯುದ್ಧ. ಆಯ್ತು, ಇಷ್ಟೇ. ಅಷ್ಟು ಹಾಗಾಗಿದ್ದೇನಾ? ಏನೇ ಆದ್ರೂ ನಾನು ಭಾವದಲ್ಲೇ ಪ್ರಕಟಿಸಿದೆ. ಇಲ್ಲ, ಆದ್ರೂ ವಾಕ್ಯದಲ್ಲಿ ಹೇಳು. ಯಾಕೆ? ವಾಕ್ಯದಲ್ಲಿ ಅಕ್ಕನಿಗೆ ಭಾವ ಅರ್ಥ ಆಗ್ತದೆ, ಇದ್ದವರಿಗೆ ಅರ್ಥ ಆಗಬೇಕು ಅಂತ ಹೌದು, ಸಭೆಯಲ್ಲಿ ಹೌದು. ಹೇಳ. ಅವರಿಗೆ ಭಾವ ಬರ್ತದೆ. ಮುತ್ತಿನಂತ ಮಾತಾಡು ನಾವು.
ನಿಮಗೆ ಯುದ್ಧದ ವಾರ್ತೆ ಕೇಳುವ ಆಸೆ ಹೌದು ಆಗಿ ಸಂಪೂರ್ಣ ವಾರ್ತೆ ಹೇಳುವುದಕ್ಕೆ ಬಹಳ ಹೊತ್ತಾದೀತು. ಬೇಡ, ಮುಖ್ಯ ಅಂಶಗಳು ಮಾತ್ರ ಹೇಳ್ತೇವೆ. ಯುದ್ಧ ಹೋದಲ್ಲಿ ನಾವು ಬರ್ತೇವೆ ಎನ್ನುವ ವಿಚಾರವನ್ನು ಕೇಳಿ ಎದೆ ಹೊಡೆದು ಸತ್ತು ಹೋದವರು ಎಷ್ಟೋ ಮಂದಿ ಇದ್ದ. ನಾವು ಬರುವ ವಾರ್ತೆ ಕೇಳಿ ಹೆದರಿಕೆಯಿಂದ. ಇನ್ನು ಕೆಲವರು ನಾವು ಬರೋ ವಿಚಾರವನ್ನು ಕೇಳಿದ ಮರುಕ್ಷಣದಲ್ಲಿ ಕಪ್ಪ ಕಾಣಿಕೆ ಎಲ್ಲ ತಂದು ಕಾಲಿಗೆ ನಮಸ್ಕಾರ ಮಾಡಿ ಬಿಟ್ಟರು. ಆಮೇಲೆ ಇನ್ನು ಕೆಲವರು ವಿರೋಧಿಸಿದರು. ವಿರೋಧಿಸುವುದವರ ಮಂಡೆಯನ್ನ ಒಡೆದು ಕಾಲಿನಿಂದ ತೊಳೆದು ಕೊಚ್ಚಿ 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 ಹಾಕಿದ್ದೇವೆ. ಹೋದಲ್ಲೆಲ್ಲ ನಮ್ಮ ದಿಗ್ವಿಜಯ ಹೇಗೆ 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 ಹೋದಲ್ಲೆಲ್ಲ ಕಂಬವನ್ನು ಹಾರಿಸಿ ಪತಾಕೆ ಹುಗಿದಾಕಿ ಬಂದಿದ್ದೇವೆ. ನೀನು ಹುಗಿಯುವುದನ್ನು ಹಾರಿಸ್ತೀಯ, ಹಾರಿಸೋದು ಹುಗಿತೀಯ ಅಲ್ವಾ? ಕಂಬವನ್ನು ಹುಗಿದು ನಮ್ಮ ಪತಾಕೆಯನ್ನು ಹಾರಿಸಿದ್ದೇವೆ, ಹಾರಿಸಿ ಬಂದಿದ್ದೇವೆ. ಆ ತ್ರಿಗರ್ತರ ಬಂದಿದ್ದೇವೆ. ತ್ರಿಗರ್ತರು ಅವರು ನಮ್ಮ ವಿರೋಧಿಗಳು. ತೊಂದ್ರೆ ಆದ್ರೆ ಹೇಳ್ಬೇಡವೋ? ಕಷ್ಟ. ವಿಜಯ, ಇದು ನನ್ನ ತಮ್ಮ ಕೀಚಕ ಮಾಡಿದ ಸಾಧನೆ ಆಯ್ತು. ನೀನೇನು ಮಾಡ್ಲಿಲ್ವೇನೋ? ನಾನು ಯುದ್ಧ ನಾನು ಹೇಳ್ತೇನೆ, ನೀನು ಹೇಳುದೇನಾ? ಅದೇ ಏನ್ ಮಾಡಿದ್ದಿ? ನಾನು ವಿರೋಧಿಗಳನ್ನು ಹಾಗೆ ಬಿಡ್ಲಿಲ್ಲ. ಕೆಲವರ ಕೈಯನ್ನ ಕತ್ತರಿಸಿದ್ದೇನೆ, ಕೆಲವರ ಕಾಲನ್ನ ಕತ್ತರಿಸಿದ್ದೇನೆ, ಕೆಲವರ ಎದೆಯನ್ನ ಮೆಟ್ಟಿದ್ದೇನೆ. ಕಂಠ ಕತ್ತರಿಸಲಿಲ್ವ ಯಾರ್ದು? ಕಂಠ ಯಾರೋ ಮೊದಲೇ ಕತ್ತರಿಸಿ ಆಗಿತ್ತು. ಇದಕ್ಕ ವಿಜಯದ ವಾರ್ತೆ. ಸಂತೋಷವಾಯ್ತು. ನಮ್ಮ ಭಾಗ್ಯದ ಕಣಿ ನೀನು. ನೀವ್ ಯಾವಾಗಾದ್ರೂ ಯಾವುದು? ಅಕ್ಕಮ್ಮ ಹೇಳಿದ್ರಲ್ಲ, ಏನ್ ಹೇಳಿದ್ರು? ನಮ್ಮ ಬಾಗಿಲ ಕಿಣಿ ಅಂತ. ಕಿಣಿ ಅಲ್ಲ, ತಮ್ಮ ಬಂದೆ ಕುಳಿರು ಬಾಬಾ, ನಮ್ಮ ಭಾಗ್ಯದ ಕಣಿಯ ಬಾಬಾ. ಈ ಮತ್ಸ್ಯ ನಗರಕ್ಕೆ ಆಧಾರ ಸ್ತಂಭ ಯಾರು? ಇಲ್ಲಿ ಭಾಗ್ಯದ ಹೊಂಡವನ್ನು ತೋಡಿದ್ಯಾರು? ನೀವೇ. ನೀನು ಮಾಡಿದ್ದೇನೆ. ನಮ್ಮ ಪ್ರಾರಬ್ಧ ಮಣ್ಣು ತೆಗೆಯುವುದು ಮತ್ತೆ. ಆ ಕಾರಣಕ್ಕಾಗಿ ಭಾಗ್ಯದ ಖಣಿ ಅಂತ ಹೇಳಿದ್ದು. ಈ ಕೀಚಕ ಎಷ್ಟು ಕಾಲ ಇಲ್ಲಿ ನಿಲ್ಲುತ್ತಾನೋ ಮತ್ತೊಬ್ಬರು ತಲೆ ಹಾಕಿ ಮಲಗ್ತಾರೆ. ಸಂತೋಷ ಆಯ್ತು. ತಮ್ಮ ಇದು ಆಸನ ಇದೆ, ಮಂಡಿಸು. ಯಾಕೆ ಏನಾಗಿದೆ? ಅವ್ರಿಗೆ ಸ್ವಲ್ಪ ಮಾತಾಡಿಸ್ಬೇಕು. ನಾನೇನು ನೀವು ಕುಳಿತುಕೊಂಡ್ರೆ ನಿಮಗೊಂದು ಆಸನ ಉಂಟು ಅಂತ, ನಮಗೂ ಹಾಗೆ ಒಂದು ಹಾಸನ ಇರಬಹುದು ಅಂತ. ಹಾಸನ ಅಲ್ಲ, ಆಸನ. ಅದ್ರ ವ್ಯವಸ್ಥೆ ಇರಬಹುದು ಅಂತ ಬಂದು ಕುಳಿತುಕೊಂಡೆ. ನೋಡ್ತೇನೆ ಇಲ್ಲಿ ಏನೂ ಇಲ್ಲ. ಸೇರಿಸಿ ಕುಳಿತುಕೊಂಡು ಕುಳಿತಿದ್ದು ಮುಂದಾಯ್ತು, ಇದು ಹಿಂದಾಯ್ತು. ತುಂಬಿ ಸಭೆ ಮರ್ಯಾದೆ ಹೋಯ್ತಲ್ಲೋ. ಮರ್ಯಾದೆ ಇದ್ರಲ್ಲ ಹೋಗುದು. ಏನಾಗಂದ್ರೆ ಆಗಲ್ಲ ಅಂದ್ರೆ ನಮ್ಮದು ಹೋಗುವ ಮರ್ಯಾದೆ ಇಲ್ಲ, ಉಳಿದು ಎಲ್ಲಿ ಹೋಯ್ತು ಅಲ್ಲೇ ಪಡೆದುಕೊಳ್ತೇವೆ. ತಮ್ಮ ಮಾರ್ಗಾಯಾಸವಾಗಿದೆ, ಪರಿಹಾರಕ್ಕೆ ಬಾಯಾರಿಕೆಗೆ ಏನು ವ್ಯವಸ್ಥೆ ಮಾಡಲಿ? ಬೇಡ ಬೇಡ ಬೇಡ, ನಾವು ಎಲ್ಲಿಗೆ ಹೋಗ್ಲಿ ಹೇಗೆ ಹೋಗ್ಲಿ ಹೋಗುವ ಕುಡಿದುಕೊಂಡೇ ಹೋಗ್ತೇವೆ. ತಿನ್ನೋದಕ್ಕೆ ನಾವು ಎಲ್ಲಿ ಕುಡಿತೇವೋ ಅಲ್ಲೇ ತಿಂತೇವೆ, ಆ ನಂತರವೂ ಇಲ್ಲ ಮೊದಲು ಇಲ್ಲ. ಬೇಡ, ಕುಡಿಯೋದಕ್ಕ ತಿನ್ನೋದಕ್ಕ ಬೇಡ ಅಂತ ಆದ್ರೆ ತಾಂಬೂಲ ಚರವಣಕ್ಕೆ ಅವಕಾಶ ಇದೆ. ತಾಂಬೂಲ ವ್ಯವಸ್ಥೆ ಮಧು ಉಂಟಾ? ಏನದು? ಮಧು ಮಧು ಏನಾಗಂದ್ರೆ ಯಾಕಂದು ಸಿಹಿ ತಾಂಬೂಲ. ಜೇನು ಜೇನು ಹಾಕುಂಟು. ಬೇಡ ಬೇಡ, ಮಾತಾಡ್ಲಿಕ್ಕಾಗುದಿಲ್ಲ. ಸಂಭಾಷಣೆಗೆ ತೊಡಕ ಅಂತ. ಸದ್ಯಕ್ಕೆ ಬೇಕಾಗಿದ್ದು ಯಾವ್ದೋ ವಿಶ್ರಾಂತಿ. ಅಮ್ಮ ಅಕ್ಕಲ ಮನೆಗೆ ಬಂದಿದ್ದಿ, ಸಂತೋಷವಾಗಿ ಎಷ್ಟು ಸಮಯ ಬೇಕಾಗ್ತದೆ? ದುರುಳ ನಿಂತ ಗ್ರಜೆಯ ಕೆಲದಲ್ಲಿ ಇಂತ ಗ್ರಜೆಯ ಕೆಲದಲ್ಲಿ ಸುರುಚಿರಾಸನಯ
ಸುರುಚಿರಾಸನಯೇರ್ತು ಕುಳಿತಾಧರಿಸಿ ನೋಡಿದ ನಯ್ಯನ ಬಲಾವಾರವನು ಬಳಿಕ ಆಧರಿಸಿ ನೋಡಿದ ನಯ್ಯನ ಬಲಾವಾರನನು ಬಳಿಕ ಅರಸ ಕೇಳ ಋತುನದ ಸರದೊಳಿಪ್ಪ ಶಿಖಾಮಣಿಯವು ಮೆರವ 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 ಧ್ರುಪದಾತ್ಮಜ ಕಂಡಂದು ಇವಳ್ಯಾವ ಲೋಕದ ಸತಿಯೋ ತಿಳಿದಿದ್ದ ಪ್ರಿಯತ್ತ ನಿನ್ನತ್ತ ಸಿಂಹಾಸನವನ್ನ ಏರಿ ಸಭಾ ಸಮ್ಮುಖದಲ್ಲಿ ಮಧ್ಯದಲ್ಲಿ ಆಸೀನನಾದವ ನಾನು. ಹೌದೌದೌದು. ಹಾಗಾದ್ರೆ ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿ ನೋಡಿದೆ, ಸಾವಿರಾರು ಮಂದಿ ಹೆಣ್ಮಕ್ಕಳಿದ್ದಾರೆ. ಹೌದೌದು. ಹಾಗಾದ್ರೆ ಇವರೆಲ್ಲ ನೋಡಿದ ಮುಖ ಹಳೆ ಮುಖ. ಒಂದು ಹೊಸ ಮುಖವನ್ನ ಕಂಡೆ. ಅದು ಯಾವ ರೀತಿಯಾಗಿ, ಯಾವ ರೀತಿ? ರತುನದ ಹಾರದಲ್ಲಿ ಶಿಖಾಮಣಿಯಂತೆ ಹೊಳೆಯುತ್ತಿದ್ದಾರೆ. ಹೆಚ್ಚೇನು, ಹಣೆಗೆ ತಿಲಕೆಯಷ್ಟು ಶೋಭೆಯು. ಅದೇ ರೀತಿಯಾಗಿ ಸ್ತ್ರೀ ಸಮೂಹಕ್ಕೆ ಇವಳು ತಿಲಕಪ್ರಾಯಳಾಗಿದ್ದಾಳೆ. ಅಂತ ಅಪರೂಪ ಸೌಂದರ್ಯ ನೋಡಿದೆ. ನಮ್ಮ ಅಕ್ಕನ ಎಡಭಾಗ ನೋಡ. ಎಡಭಾಗ? ನಾನು ಇಷ್ಟೊತ್ತು ಬಲಭಾಗ ನೋಡ್ತಾ ಇದ್ದೆ. ಅಲ್ಲೇ ನೋಡಿದ ಒಳ್ಳೇದಾಯ್ತು. ನೀನು ನೋಡಿದೆ ಎಂತ ಅಪರೂಪದ ಸೌಂದರ್ಯ ಅಲ್ವೇನು.
ವರ್ಣನಾತೀತವಂತ ಸೌಂದರ್ಯದ ರಾಶಿ ಇದು. ಸುಮ್ಮನೆ ವ್ಯರ್ಥ ವರ್ಣನೆ ಯಾಕೆ ಹೇಳುವ? ಯಾಕೆ? ಹಾಗಾದ್ರೆ ಇವಳೇ ಇಷ್ಟು ಚಂದ, ಇವಳ ಅಮ್ಮ ಇಷ್ಟು ಇನ್ನೆಷ್ಟು ಚಂದ ಏನ ಆಗಲ್ಲ. ಇವಳೇ ಇಷ್ಟು ಚಂದ ಇವಳ ಅಮ್ಮ. ಹೆಚ್ಚು ಕಡಿಮೆ ಅವಳಿಗೆ 30-35 ಆಯ್ತು. ಅವಳ ಅಮ್ಮನಿಗೆ ಒಂದು 60 ಆಗಿರ್ಬೋದು. ಆಗಿರ್ಬೋದು. ಆ ಅರ್ಥ ಹೇಳಿದ್ದಲ್ಲ. ಅದಲ್ಲ ಅಂದ್ರೆ ಇವಳೇ ಎಷ್ಟು ಚಂದ. ಚಂದ ಆಯ್ತಾ ಅಪ್ಪ ಅಮ್ಮನಿಗೆ, ಚಂದ ಆಯ್ತಾ ಮಕ್ಕಳೇ ಹುಡ್ತಾರಂತೆ. ಪ್ರತೀತಿ ಆಗುಂಟು ತಾನೆ. ಮತ್ತೆ ಪುಣ್ಯಾತ್ಮನಿಗೆ ಒಳ್ಳೆ ಮಕ್ಕಳು ಹುಡ್ತಾರಂತೆ. ಹೌದೌದು. ಹಾಗಾದ್ರೆ ಇವಳನ್ನ ಈ ಭೂಮಿಗೆ ತಂದಂತ ಮಹಾತಾಯಿ ಅವಳು ಪುಣ್ಯಗರ್ಭೆ. ಅವಳ ಗರ್ಭ ಇನ್ನು ಎಷ್ಟು ದೊಡ್ಡದು. ಪುಣ್ಯಗರ್ಭ ದೊಡ್ಡದು. ಹೌದೌದು. ಹಾಗಾದ್ರೆ ಈ ಸೌಂದರ್ಯವನ್ನ ಯಾರಿಗೆ ಹೋಲಿಸಬಹುದು? ಇವಳನ್ನ ಕಂಡ ನೆನಪಾಗುದು ಯಾರು? ರತಿಯ ಸೌಂದರ್ಯ ಅಂತಿರಲಿ ಚಿಂತು ಚಿಂತು ನೃತ್ಯ ಪ್ರಿಯಸ್ತರಿನತ. ರತಿಯ ಸೌಂದರ್ಯ ಅಂತಿರಲಿ, ರತಿಯ ಸೌಂದರ್ಯ ಅಂತಿರಲಿ, ರತಿಯ ಸೌಂದರ್ಯ ಅಂತಿರಲಿ. ರತಿಯ ಸೌಂದರ್ಯ, ರತಿಯ ಸೌಂದರ್ಯ ಅಂತಿರಲಿ, ಸುರಸತಿಯ ರಸಭೂತ ಆಚೆಯೊಟ್ಟಿರಲಿ, ಸುರಸತಿಯ ರಸಭೂತ ಆಚೆಯೊಳಿರಲಿ, ಸುರಸತಿಯ ರಸಭೂತ ಆಚೆಯೊಟ್ಟಿರಲಿ, 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 ಆಚೆಯೊಳಿರಲಿ. ಪೃಥ್ವಿಯೊಳಿನಿತು ರೂಪಿಲ್ಲ, ಪೃಥ್ವಿಯೊಳಿನಿತು ರೂಪಿಲ್ಲ, 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 ಪೃಥ್ವಿಯೊಳಿನಿತು ರೂಪಿಲ್ಲ, ದ್ರುಪದ ಸುತಯ ಕಂಡರಿವೆ, ದ್ರುಪದ ಸುತಯ ಕಂಡರಿವೆ, ದ್ರುಪದ ಸುತಯ ಕಂಡರಿವೆ, ಈ ಪರಿ ಅಂದವಲ್ಲ. ಇವಳ್ಯಾವ ಲೋಕದ ಸತಿಯೋ ಮತ್ತಿ ಯುವತಿಯ ಪಾದಿದವಳಿ, ಹೇ ಹಾಗಾದ್ರೆ ಯಾವ ಲೋಕ ಸತ್ಯ ಆಗಿರ್ಬೋದು ಇವಳು? ಯಾರಾಗಿರ್ಬೋದು. ಇಲ್ಲಿ ಇವಳು ಅಲ್ಲವೇ ಅಲ್ಲ. ಇಲ್ಲಿ ಹೇಳಲ್ಲ. ಅತಿ ಚಂದವಂತೆ ರತಿದೇವಿ. ಆರತಿ 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 ಅಲ್ಲ, ಆ ರತಿದೇವಿ. ಆರತಿ. ಹಾಗಾದ್ರೆ ಅವಳೇ ಆಗಿರ್ಬೋದೇನೋ? ಅವಳೆ 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 ಛೇ, ಅವಳೆ ಅವಳ ಸೌಂದರ್ಯವನ್ನ ಗಂಡರ್ ಬಿಟ್ಟು ಓಡಿ ಬಂದೆ. ಸಾಧ್ಯ ಉಂಟೇನೋ? ರತಿಯ ಮೇಳದಲ್ಲಿರ್ಪ ಕಾಮನು ಬಿಟ್ಟು ಬರ್ಲಿಕ್ಕಿಲ್ಲ. ಇನ್ನು ಅವಳ ಸೌಂದರ್ಯ ನಾವು ಕೇಳಿದಷ್ಟೇ, ನೋಡಿದ್ದುಂಟಾ? ಅವಳಲ್ಲ. ಯಾರಾಗಿದ್ರೆ? ಯಾರು? ಸುರಸತಿಯೇ. ಅಪಸ್ವರೆಯರು ಮೇಲಿದ್ದ ಅಪ್ಸರೆಯರು, ಅಪಸ್ವರಾಂಗನೆಯರು, ಅಪ್ಸರಾಂಗನೆಯರು. ಅವ್ರೆ 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 ಅವ್ರು ಅವರಲ್ಲ, ಯಾರು ಅಲ್ಲ. ಅವರಲ್ಲ. ಸುರಸತಿಯ ಸೌಂದರ್ಯ ಈ ಹೆಣ್ಣಿನ ಸಮ್ಮುಖದಲ್ಲಿ ಆಚೆಯೋಳು ಇರಲಿ, ಆಚೆಯಲ್ಲಿ ಇವಳು ಮಾತು ಈಚೆಗೆ ಇರಬೇಕು. ಹೌದಾ? ಯಾರಾಗಿರ್ಬೋದು? ಪೃಥ್ವಿಯೋಳು
ಇನ್ನಿತ್ತು ರೂಪಿಲ್ಲ ಇವಳಿಗೆ, ಅಷ್ಟು ಅನುಪಮ ಸೌಂದರ್ಯ ಅಲ್ಲವೇನೋ. ನಿಜ, ಎಷ್ಟು ಜನ ಮಕ್ಕಳು ನೋಡಿದ್ದೇವೆ ಇಂಥ ಚಂದ ಇಲ್ವಾಗಿ. ಈ ಕೀಚಕ ಯುದ್ಧದಲ್ಲಿ ಎಷ್ಟು ಮಂದಿ ನೋಡಿದ್ದಿಲ್ಲ ಹೇಳು, ನಿಜವಾಗಿ ತಿರುಗಾಟದಲ್ಲಿ ನೋಡಿದ್ದಲ್ವಾ ಹೇಳು. ಕೆಲವು. ಯಾವತ್ತಿಷ್ಟು ಭ್ರಮೆಗೊಂಡು ವರ್ತಿಸಿದುಂಟೇನ. ಇಲ್ಲಪ್ಪ. ಅಕ್ಕನ ಸಭೆ ಹ, ಸಾವಿರಾರು ಮಂದಿ ಇದ್ದಾರೆ. ಹ. ಕೆಲವೊಮ್ಮೆ ನಾವು ಅವರನ್ನು ನೋಡದೇ ಇದ್ರು ಹ. ನಮ್ಮನ್ನು ಅವ್ರು ನೋಡಿರ್ತಾರೆ. ನೋಡಿ, ಹೌದು. ಅಂತವುದರಲ್ಲಿ ಅದನ್ನು ಮರೆತು ಅವಳನ್ನೇ ತದೇಕ ದೃಷ್ಟಿಯಿಂದ ನೋಡಿದೆ ಅಂತ ಆದ್ಮೇಲೆ ಆದ್ಮೇಲೆ ಏನು ಸೌಂದರ್ಯ ಆಗಿರ್ಬೋದು ಹೇಳಿ. ನಿಮ್ಮ ತಲೆ ಹಾಳು ಮಾಡಿ ಬಿಟ್ಲು ಅಂತ ಆದ್ಮೇಲೆ ಅಲ್ಲ. ಹಾ, ಹ್ಮ್. ಭ್ರಮೆಗೊಳಿಸಿ ಬಿಟ್ರು ಅಂತ ಆದ್ಮೇಲೆ ಹೌದು. ಯಾರಾಗಿರ್ಬೋದು. ಹಾ, ಗೊತ್ತಾಯ್ತು, ನೋಡಿದ್ದೇನೆ ನೋಡಿದ್ದೇನೆ. ಗೊತ್ತಾಯ್ತಾ? ಅವತ್ತು ದ್ರೌಪದಿಯ ಸಂಯಮರ ಮಂಟಪಕ್ಕೆ ಹೋದವ ನಾನು. ಮತ್ತೆ ಲಾಂಛನವನ್ನ ಭೇದಿಸಿ ಪಡೆಯಬೇಕೆಂಬ ಕಾರಣಕ್ಕಾಗಿ ಹೋದೆ. ಹ. ಆವತ್ತು ನೋಡಿದ ಮುಖ ಇದೆ ಇದೆ. ಅವಳೆ 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 ಹೌದಾ? ಹೌದು ಅವಳೆ. ಎಲ್ಲಿ ಹೋಗು? ಅವಳು ಇಲ್ಲೇ ಬರ್ತಾಳ. ಪಾಂಡವರ ಅರಸಿ ಅಲ್ವೇನ ಅವಳು. ಹೌದು. ಸರ್ವಾಲಂಕಾರ ಭೂಷಿತೆಯಾಗಿ ಹ. ಕಂಡವರನ್ನ ಹ. ನಿಬ್ಬೆರಗುಗೊಳಿಸುವಂತ ರೀತಿಯಲ್ಲಿ ಬರಬೇಕಾದವಳು. ಹೌದೌದು. ಇವಳು ನೋಡಿದೆ ನೀನು. ಹ್ಮ್. ಎಲ್ಲ ಉಂಟು, ಆದ್ರೆ ಯಾಕೆ ಬೇಕು ಯಾಕಿಲ್ಲ ಹಾಗುಂಟು. ಹೌದು ಹೌದು. ಅವಳು ಇವಳು ಅಲ್ಲವೇ ಅಲ್ಲ. ಅಲ್ಲ ಅಲ್ಲ, ಯಾರಾಗಿರ್ಬೋದು? ಅವಳು ಎಲ್ಲ ಆಭರಣ ಹೇಳಿಕೊಂಡಿಲ್ಲ. ಇವಳು ಯಾರಾಗಿರ್ಬೋದು? ನೀರಾಭರಣ ಯಾರು? ಸುಂದರಿ. ಇವಳು ನೀರಾಭರಣ ಸುಂದರಿಯಾಗಿದ್ದಾಳೆ. ನಿರಾಭರಣ. ಹೌದೌದು. ನಮ್ಮಲ್ಲಿ ತರ್ಕ ಮಾಡೋದೇನ? ಯಾರಂಗೆ ಕೇಳಲಿಕ್ಕೆ ಜನ ಇದ್ದಾರಲ್ಲ ಇಲ್ಲಿ. ಯಾರು ಕೇಳುವ? ಅಕ್ಕ ಇದ್ದಾಳಲ್ಲ. ಹೌದು. ಹಾ. ಅಕ್ಕ ಮನೆಯಲ್ಲಿ ಕೇಳಿಬಿಟ್ರಾಯ್ತು. ಅಕ್ಕೋ ನಮಸ್ಕಾರ. ನಮ ನಮ ನಮಸ್ಕಾರ, ಆಶೀರ್ವಾದ ಎಲ್ಲ ಆಗಿದೆಯಲ್ಲ. ಎಲ್ಲಿ ಕುಳಿತುಕೊಳ್ಳೋದು? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಹೌದಾ? ಅಕ್ಕ, ಇಲ್ಲಿ ಬಾ, ಇಲ್ಲಿ ಬಾ. ಇಲ್ಲಿ, ಇಲ್ಲಿ ಬನ್ನಿ. ಕೂತ್ಕೊಳ್ಬೇಕಾಗಿಲ್ಲ. ಯಾವುದು ಆಯಾಸ ಮಾಡಿಕೊಳ್ಳೋದಲ್ಲ. ಬನ್ನಿ, ಕೂತ್ಕೊಳ್ಳಿ. ನಿಮಗೆ ಆಸನ ಉಂಟು ಯಾಕೆ? ಕೂತ್ಕೊಳ್ಳಿ ಅಕ್ಕ, ಇಂಥ ಆಯಾಸ ಕೂತ್ಕೊಳ್ತೀರಾ? ಕೂತ್ಕೊಳ್ಳಿ. ಏನಾಗಿದೆ ನಿಮ್ಗೆ? ಇಂಥ ಆಯಾಸ ವಯಸ್ಸಾಯ್ತು, ಕೂತ್ಕೊಳ್ಳಿ. ಅಕ್ಕ ಸಹಜಾತೆ ಕೇಳು ಸಹಜಾತೆ ಕೇಳು ಸಹಜಾತೆ ಕೇಳು ಸಹಜಾತೆ ಕೇಳು ಸತಿಯಾರ ನಡುವೆ ಸತಿಯಾರ ನಡುವೆ ತಾರಾ ನಿವಹದೋಡು ಶಶಾಂಕ ಮೆರೆವಂತೆ ಬಹಳ ಪ್ರಕಾಶದಿ ತೋರ್ಪನೆ ಗೆಲುವಿಗೆಯು ಬಹಳ ಪ್ರಕಾಶ ಬಹಳ ಪ್ರಕಾಶದಿ ತೋರ್ಪಣಿ ಗೆಲುವಿಕೆಯು ತೋರ್ಪಣಿ ಗೆಲುವಿಕೆಯು ಬಹಳ ಪ್ರಕಾಶದಿ ತೋರ್ಪಣಿ ಚೆಲುವಿಕೆಯು ಮಹಿಯೊಳಿಲ್ಲ ಬಲೆಯರುಳಿನಿತು ಮಹಿಯೊಳಿಲ್ಲ ಬಲೆಯರುಳಿನಿತು ಅಕ್ಕ ಸಹಜಾತೆ ಕೇಳು. ಇಂಥ ಆಯಾಸ ಮಾಡಿಕೊಳ್ಳೋದು. ಕೂತ್ಕೊಳ್ಳಿ. ನೀವು ನಿಂತ್ಕೊಳ್ಬಾರ್ದು. ನಾವು ನಿಂತು ಮಾತಾಡ್ತೇವೆ. ಈ ಮಧ್ಯದ ಮಹಾರಾಣಿ ನೀವು. ವಿಜಯ, ಬಡಿಯಾ. ನಮ್ಮ ಬುದ್ಧಿಗೂ ಮಂಕು ಕಳೆಯುತ್ತೆ, ದೀಪಕ್ಕೂ ಹಾಗಾಯ್ತೇನೋ. ಇಲ್ಲ ಇಲ್ಲ, ಬರ್ತಾ ತೊಂದರೆ ಇಲ್ಲ. ಹ? ತೊಂದರೆ ಇಲ್ಲ. ಒಳ್ಳೇದಾಯ್ತು. ಹೌದು, ಒಳ್ಳೆ ಶಕನ. ಇಂಥದ್ದಕ್ಕೆಲ್ಲ ಮಂದ ಬೆಳಕೆ ಹಿತಾಲೆ. ಹೌದೌದು. ವಿಜಯ, ಅಕ್ಕ ಅದು ನಿನಗೆ ಏನನ್ನೋ ಕೇಳಬೇಕಾಗಿದೆ ಅಂತ ನನಗೆ ಗೊತ್ತಾಗ್ತದೆ. ಅದು- ಏನ್ ಕೇಳಬೇಕು ನಿನ್ಗೆ ಅಂತ ಹೇಳೋದನ್ನು. ಕೇಳಲಾಗಿದ್ರೆ ಅಕ್ಕ, ನಾನು ಯಾವತ್ತಿ ಸಭೆಗೆ ಬರಬೇಕಾವ ಬರ್ತಾ ಇದ್ದವ, ಯಾವತ್ತು ಇವಳನ್ನು ಕಂಡಿದ್ದಿಲ್ಲ. ಹಾಗಾದ್ರೆ ಯಾರು? ನನ್ನ ದೃಷ್ಟಿಯನ್ನ ನಿನ್ನ ಪಕ್ಕದಲ್ಲಿ ಒಬ್ಳು ಕೂತ್ಕೊಂಡಿದ್ದಾಳಲ್ಲ, ಹೌದು. ಎಡಕ್ಕೆ ಎಡಕ್ಕೆ. ಹಾ, ಅವಳು ಕೆದಕಿದ್ದಾಳೆ. ಮನವನ್ನ ಕೆದಕಿದ್ದಾಳೆ. ಏನಂತ ಯಾರು ಅಂತ ಕೇಳಿ ತಿಳ್ಕೊಳ್ಬೇಕು ಅಷ್ಟೇ. ಯಾರಕ್ಕ? ಯಾರಕ್ಕಂದ್ರೆ ಅವಳು ತಂಗಿ ಪರಿಚಯ ಬೇಡ ನಮ್ಗೆ. ಅವಳು ಯಾರು? ಅವಳು ಯಾರು, ಯಾವ ಊರವಳು, ಹೆಸರೇನು, ಯಾಕಾಗಿ ಬಂದಿದ್ದಾಳೆ, ಈ ವಿಲೆಯಲ್ಲಿ ಅವಳ ಸೌಂದರ್ಯವನ್ನು ಹೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ದಿನ ಇರ್ತಾಳೆ? ಅಲ್ಲ, ಇರ್ಲಿ, ಬಹಳ ದಿವಸ ಇರ್ಲಿ. ಸಮುದ್ರಕ್ಕೆ ಸಮುದ್ರವೇ ಹೋಲಿಕೆ, ಹೌದು. ಆಕಾಶಕ್ಕೆ ಆಕಾಶವೇ ಹೋಲಿಕೆ, ಹೌದು. ಅವಳಿಗೆ ಅವಳೇ ಹೋಲಿಕೆ. ನಮಗೆ ನಾವೇ ಅಕ್ಕ,
ಅವಳ ಕುರಿತಾಗಿ ಕೇಳಿದ ಕಾರಣ ಏನು? ಮೂರು ಲೋಕದಿ ನೋಡೆ ಸತಿಯರಳು ಯಾರೀ ಗುಂಡ ಸತಿಯರಳು ಮಾರನರಗಿಣಿಯಂತೆ ತೋರುಗಳು ಕಣ್ಗೆ ಮಾರನರಗಿಣಿಯಂತೆ 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 ತೋರುಗಳು ಕಣ್ಗೆ ಇವಳ್ಯಾರು ಯಾರು ಇವಳ್ಯಾರು ಇವಳ್ಯಾರೆಂಬುದರುಗಬೇಕೆನಗೆ ಇವಳ್ಯಾರೆಂಬುದರುಗಬೇಕೆನಗೆ ಇವಳ ಕುರಿತಾಗಿ ಕೇಳಲಿಕ್ಕೆ ಕಾರಣ ಏನು? ಅಪ್ರತಿಮ ಸೌಂದರ್ಯ. ಈ ಮೂರು ಲೋಕದಲ್ಲಿಯೂ ಇಂಥ ಸೌಂದರ್ಯಲಿಕ್ಕೆ ಸಾಧ್ಯವೇ ಇಲ್ಲ. ಮಾರನ ಅರಗಣಿಯನ್ನ ಹೋಲುವಂತ ಸೌಂದರ್ಯ ಈ ಲೋಕದಲ್ಲಿ ಯಾರಿಗುಂಟು? ಅಕ್ಕ, ಹಾಗಕ್ಕೆ ಅವಳು ಯಾರು?